ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಶಹರ್ ಪೊಲೀಸ್ ಠಾಣೆ ಆವರಣದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರ ನೇತೃತ್ವದಲ್ಲಿ ಜಮಖಂಡಿ ತಾಲೂಕಿನ ವಿವಿಧ ಮೈಕ್ರೋ ಫೈನಾನ್ಸ್ಗಳ ಹಾಗೂ ಬ್ಯಾಂಕುಗಳ ವ್ಯವಸ್ಥಾಪಕರ ಸಭೆ ಜರುಗಿತು. ಇನ್ನು ಇದೇ ಸಂದರ್ಭದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರು ಮಾತನಾಡಿ, ಬ್ಯಾಂಕುಗಳಲ್ಲಿ ಹಾಗೂ ಎಟಿಎಂಗಳಲ್ಲಿ ಸಿಸಿ ಕ್ಯಾಮೆರಾಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ ಇಲ್ಲವೋ ನೋಡಿಕೊಳ್ಳಬೇಕು ಮತ್ತು ಎಟಿಎಂ ಹತ್ತಿರ ಗಾರ್ಡ್ ಸೇರಿದಂತೆ ಬ್ಯಾಂಕು ಭದ್ರತೆ ಕುರಿತು ಮತ್ತು ಸುರಕ್ಷತೆಯ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಶಹರ ಪೊಲೀಸ್ ಠಾಣೆ ಪಿಎಸ್ಐ ಅನಿಲ್ ಕುಂಬಾರ್, ಅಪರಾಧ ವಿಭಾಗದ ಪಿಎಸ್ಐ ಭೀಮ್ಸಿ ಕುಂಬಾರ್, ಹೊಸಮನಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಬ್ಯಾಂಕಿನ ವ್ಯವಸ್ಥಾಪಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅವು ವರ್ಕಿಂಗ್ ಕಂಡೀಷನ್ ಅಲ್ಲ ನೀವು ನೋಡ್ಬೋದು. ಅದೇ ನೀವೇನು ಸ್ಟಾರ್ಟಿಂಗಲ್ಲಿ ಚೆಕ್ ಮಾಡಿದರೆ ಅದೇ ಡೈರೆಕ್ಷನ್ ಇದ್ದಾವೆ ಇಲ್ಲ ಅದನ್ನು ಕಂಪಲ್ಸರಿ ನೀವು ಬಂದು ಮ್ಯಾನೇಜರ್ಸ್ ಚೇಂಬರಲ್ಲಿ ಅವ್ರು ಕಂಪಲ್ಸರಿ ಆಯಾ ಡೈರೆಕ್ಷನ್ ಇದ್ದಾವೆ ಕಂಡೀಷನ್ ಮಾಡಿ. ಒಂದೇ ಒಂದು ವರ್ಕ್ CCTV ವರ್ಕ್ ಆಗದೇ ಇದ್ದರೆ ಇಮಿಡಿಯೇಟ್ಲಿ ನೀವು ಅದನ್ನು ರಿಪೇರ್ ಮಾಡ್ಕೊಂಡು. ಎರಡನೇದ್ದು, ನಿಮ್ಮ ಬ್ಯಾಂಕ್ಗಳ ಸುತ್ತಮುತ್ತ ಯಾಕೆ CCTV ಆಗುತ್ತೆ ಅಂತಂದರೆ ಅಪರಿಚಿತ ವ್ಯಕ್ತಿಗಳು ಅದನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ನಿಮಗೆ ಆಗದೇ ಇದ್ರು ಕೂಡ ನಿಮ್ಮ ಕಸ್ಟಮರ್ಗೆ ಡ್ರಾ ಮಾಡ್ತಾರೆ. ನಿಮಗೆ ಆಗದೇ ಇದ್ರು ಕೂಡ ನಿಮ್ಮ ಕಸ್ಟಮರ್ ದುಡ್ಡು ತೊಗೊಂಡು ಹೊರಗಡೆ ಬರ್ತಾನೆ, 10 ರೂಪಾಯಿ ಹೋಗಿತ್ತಾನೆ. ಸರ್ ನಿಮ್ಮ ದುಡ್ಡು ಬಿಡ ಅಂತ ನೀವು ಏನು ತೊಗೊಂಡು ಲಕ್ಷ ಅರ್ಥ ಆಗ್ತಿದೆ. ನಾನು SB ಅವನವರಿಗೆ ಇದು ಹೇಳಿದ್ದು ಫೋನ್ ಹತ್ರ ಇದೆಯಲ್ಲ, ಅವ್ರಿಗೆ ಒಂದು ಹಾಕಲೇ ಇಲ್ಲ. ಅವರು ಏನಾಗ್ತದೆ ಗೊತ್ತಿಲ್ಲ, ಕ್ಯಾಮ್ರಾ ಹಾಕಲೇ ಇಲ್ಲ. ಅವ್ರು ಅಲ್ಲೇ 1-2 ಲಕ್ಷ ಹೋಯ್ತು ನಮಗೆ. ಕೌಟಿಗೆ ಒಬ್ಬ ವ್ಯಕ್ತಿ ಪಾಪ ಅವನಿಗೆ ಸರಿಯಾಗಿ ಮಾತಾಡೋಲ್ಲ, ಜೀವನ ಕಟ್ಟಕ್ಕೆ ಅವನಿಗೆ ಒಂದು 200 ರೂಪಾಯಿ ನೋಟ್ ಹೋಗ್ಬೇಕು. ಅವ್ನು ತಗೊಳ್ಳೋಷ್ಟು 2 ಲಕ್ಷ ಯಾರಿಸಿದ್ರು. ಬ್ಯಾಂಕ್ ಹತ್ರನೇ ಅದು ಗೊತ್ತಿಲ್ಲ. ನಾವು ಯಾಕೆ ಹೊರಗಡೆ ಕ್ಯಾಮ್ರಾಗಳ ಡೈರೆಕ್ಷನ್ ಇರಲಿ ಅಂತಂದರೆ ಇದೇ ಕಾರಣ. ಬ್ಯಾಂಕ್ ಮುಂದುಗಡೆ ನೀವು ನೋಡ್ಬೋದು ಅದನ್ನು. ಏನಾದರೂ ಒಬ್ಬರು ಯಾಕೆ ವೇಟ್ ಮಾಡ್ತಾರೆ ಇಂಥವ್ರು. ಈಗ ನೀವೆಲ್ಲ ಸ್ಥಳೀಯರದಿರಿ ಸರ್, ಹೊರಗಡೆ ಅವರು ಸೆಂಟ್ರಲ್ ಬ್ಯಾಂಕ್ನ ಹೊರಗಡೆ ಬಂದಿರಬೇಕು. ಫೈನಾನ್ಸ್ ಮತ್ತು ಕಾರ್ಪೊರೇಷನ್ಗಳಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇದೇ ತಾಲೂಕಿನವರಾಗಿರ್ತೀರಿ. ಹೆಚ್ಚು ಕಡಿಮೆ ಹೋಗ್ತೀನಿ, ಇದೇ ತಾಲೂಕಿನವ್ರು ಇರ್ತೀರಿ. ಸೊ ನೀವು ಹುಟ್ಟಿ ಬೆಳೆದು ಇಲ್ಲಿ ತಿರುಗಾಡಿ ನೋಡಿ ಏನು ಇಲ್ಲಿ ಜಮಖಂಡಿ ತಾಲೂಕಿನವರು ಅಲ್ಲೋ ಅಂತ ಇಮಿಡಿಯೇಟ್ಲಿ ಯು ಕ್ಯಾನ್ ಐಡೆಂಟಿಫೈ ದೋಸ್ ಪರ್ಸನ್ಸ್. ಕರೆಕ್ಟಾ? ನೀವು ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಇದೆ. ಅದೇ ಒಬ್ಬ ವ್ಯಕ್ತಿ ಬಂದು ಕಾಯ್ತಾ ಇದ್ದಾನೆ, ಯಾಕೆ ತಿರುಗಾಡ್ತಾರೆ ಅಂತಂದು ಕಂಡು ನೀವು ಅಲ್ಲೇ ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಿ. ಇದೇನಾಗಿದೆ, CCTV ಹಾಕ್ತಿರಿ, ಅದು ರೆಕಾರ್ಡಿಂಗ್ ಹಾಕ್ತಿರ್ತಾರೆ, ನೋಡೋದೇ ಇಲ್ಲ. ಸುಮ್ಮನೆ ಅವಾಗ ಸೊ ಹಿಂಗೆ ನೀವು ಸ್ವಲ್ಪ ಕಣ್ಣು ಹಾಕ್ಸಿದ್ರೆ ಯಾವ ವ್ಯಕ್ತಿ ಬಂಚ್ ಹಾಕೊಂಡಿರ್ತಕ್ಕಂಥ ಯಾವ ವ್ಯಕ್ತಿ ಬೇಡಕಂದ್ರೆ ಇಮಿಡಿಯೇಟ್ಲಿ ಪೊಲೀಸಿಗೆ ಫೋನ್ ಮಾಡಿ. ಸೊ ಅದಕ್ಕೆ ಒಬ್ಬರು ಅಬ್ಸರ್ವೇಷನ್ ಇರಬೇಕು ಅಂತ ಹೇಳ್ಬೋದು. ಅದು ಕಂಬೈನ್ ಮಾಡ್ತಾ ಅಂತಲ್ಲ, ನೀವು ಇಂಥವರೇ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. CCTV ಕ್ಯಾಮ್ರಾಗಳನ್ನು ಆ ಸ್ಕ್ರೀನ್ ಮೇಲ್ಗಡೆ ಏನಾಗ್ತದೆ ಅನ್ನೋದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಎರಡನೇದ್ದು, ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ಹೇಳಿದ್ರೆ ಸಂಪರ್ಕ ಮಾಡ್ಕೊಳ್ಳಿ. ಮೂರನೇದ್ದು, ನಿಮ್ಮ ATMಗಳು ಇದ್ದರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕಂಪನಿ ನೈಟ್ ಹೊತ್ತಲ್ಲವರು ಇರಬೇಕು. ನೈಟ್ ಹೊತ್ತಲ್ಲವರು ನೀವು ಸೆಕ್ಯೂರಿಟಿ ಗಾರ್ಡ್ ನಾವೀಗ ನೋಟಿಸ್ ಕೊಟ್ಟರು, ನಾವು ಕೆಲವು ಪುತ್ರನ ಕೊಟ್ಟಿದ್ದೀವಿ. ನೀವು ನಾಳೆ ಏನಾದರೂ ಕೂಡ ನಿಮ್ಗೆ ಏನಾದರೂ ಅಟೆಂಡ್ ಮಾಡೋದು ಅಂತ ಏನಾದರೂ ಅವಘಡ ಸಂಭವಿಸ್ತು ಅಂತಂದರೆ ನಾವು ಪತ್ತೆ ಮಾಡಿದಾಗ ಪತ್ತೆ ಮಾಡೋ ಕೆಲಸ ಹೊಣೆಗಾರಿಕೆ ನಮ್ಮದು, ಜವಾಬ್ದಾರಿ ನಮ್ಮದು. ನಾವಿಲ್ಲ ಅಂತ ಅಲ್ಲುಗಳಿಯೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ನಾವು ಕೊಡ್ತಕ್ಕಂಥ ಕೆಲವು ಇನ್ಸ್ಟ್ರಕ್ಷನ್ ನೀವು ತಲೆ ಹಾಕ್ಕೊಂಡು ಅದು ಸಂಬಂಧಪಟ್ಟಂತೆ ಎಲ್ಲ ಕೆಲಸ ಮಾಡಿಕೊಂಡ್ರೆ ನಡೀತಕ್ಕಂಥ ಘಟನೆಯನ್ನು ತಡೆಗಟ್ಟಬಹುದು. ಸೊ ಕಂಪಲ್ಸರಿ ನೈಟ್ ಹೊತ್ತಲ್ಲಿ ATMಗಳಿದ್ದಲ್ಲಿ ಕಂಪಲ್ಸರಿ ಸೆಕ್ಯೂರಿಟಿ ಗಾರ್ಡ್ ಹಾಕೊಳ್ಳಿ. ಆಮೇಲೆ ಬ್ಯಾಂಕ್